ಎಷ್ಟು ಅವರ್ ಬಿಟ್ರಿ ಮಕ್ಷಿ ಅಕ್ಕಿನ? 7 ಅವರ್ 1 ನಿಮಿಷ ಬಿಟ್ಟಿದ್ವಿ. 7 ಅವರ್ 1 ನಿಮಿಷ ಬಿಟ್ರಿ. ಖುಷಿ ಆಯ್ತಾ? ಖುಷಿನೇನ? ಟೂರ್ನಮೆಂಟ್ಗೆ ಬಿಡ್ತಾ ಇದ್ದೀರಾ? ಯಾರು ಮಾಡ್ಸಿರೋದು ಇದರ ಸೆಟಪ್? ಯಾರ್ದು ಐಡಿಯಾ ಇದು? ಅಣ್ಣದ ಐಡಿಯಾ ಇದೆ. ಹಾಂ, ಅಣ್ಣನೇ ಹೇಳಿದ್ರು. ಹಾಂ, ಎಲ್ಲ ತೋರಿಸು ಅಂದ್ರು. ಎಲ್ಲ ತೋರಿಸಿದೆ. ಇದ್ರ ಕೆಳಗಡೆ ಒಂದು ಚಿಕ್ಕದು ಡೋರ್ ಹಾಕ್ಸ್ಕೊಂಡು ಇಟ್ಕೋ ಪಾರಿವಾಳ ಅಂದ್ರು. ಹಾಂ, ಏನಾದ್ರು ಹೇಳ್ಬೇಕಾ? ಅವಾಗಿಂದ ವಿಡಿಯೋದಲ್ಲಿ ಹಾಯ್ ಹೇಳ್ತಾ ಇದೆಯಾ? ನಾನು ಇದೇ ಮಾಡ್ಕೊಂಡು ಪರವಾಗಿಲ್ಲ, ಮಾತಾಡು ಪರವಾಗಿಲ್ಲ. ನನಗೂ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಇವಾಗ ಮುಂದೆ ನೋಡ್ತೀವಿ. ನಾನು ಮುಂದೆ ನೋಡ್ತಾ ಇದೆಯಾ? ಖುಷಿ ಆಯ್ತಾ? ಬನ್ನಿ ನಮ್ಮ ದಾಡಿಗೆ ಒಂದು ದಿವಸ ಬನ್ನಿ, ನನ್ನ ಜೊತೆ ಇರಿ, ಆಚೆ ಹೋಗಿ ಎಲ್ಲಾದರೂ ಜಾಲಿಯಾಗಿರೋಣ ಒಂದು ದಿವಸ, ಸರಿನಾ? ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಬಂದುಬಿಟ್ಟು ಒಂದು ಟೂರ್ನಮೆಂಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತಾ ಇದ್ದೀರಿ. ಸೊ ಅದೇನು ಹಿಂಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ಮೇನ್ ಉದ್ದೇಶ ಇಷ್ಟೇ, ಒಂದು ಒಳ್ಳೆ ಟೂರ್ನಮೆಂಟ್ನ ಬೆಳೆಸಬೇಕು, ಒಂದು ಒಳ್ಳೆ ಟೂರ್ನಮೆಂಟ್ನ ನಡೆಸಬೇಕು, ಅದೇ ನನ್ನ ಉದ್ದೇಶ ಆಗಿರುತ್ತೆ, ಸರಿನಾ? ಸೊ ಇವಾಗ ಬಂದುಬಿಟ್ಟು ಪುನೀತು ಆಮೇಲೆ ಇನ್ನೂ ನಮ್ಮ ಬ್ರದರ್ಸ್ ಅವರೆಲ್ಲ ಬಂದುಬಿಟ್ಟು ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ಬಂದುಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಾನೇನೋ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಜಾಗಕ್ಕೆ ಬಂದುಬಿಟ್ಟೆ, ಆದರೆ ಪುನೀತು ನಮ್ಮ ಬ್ರದರ್ಸ್ ಅವರೆಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಆಚೆ ನಿಂತ್ಕೊಂಡು ಅವ್ರಿಗೆ ವೆಯ್ಟ್ ಮಾಡಿಬಿಟ್ಟು ತಿರ್ಗಾ ಎಲ್ಲ ಹತ್ರ ಮಾತಾಡ್ಸ್ಕೊಂಡು ಹೊರಗಡೆ ಹೋಗಿದ್ರಿ. ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತು, ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದರು, ತುಂಬ ಖುಷಿ ಆಯಿತು ನನಗಂತೂ. ಸೊ ಗೈಸ್, ಟೂರ್ನಮೆಂಟ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲಿ ಮುಗಿಸ್ಕೊಂಡು ಸೀದಾ ಬಂದಿರೋದೇ ಒಂದು ಕೇರ್ಪುರಂ ಹತ್ರ ಬಂದಿದ್ದೀರಿ. ಸೊ ಲಾಫ್ಟ್ ಹೆಸರು ಮತ್ತು ಯಾರು ಈ ಲಕ್ಕಿನ ಬಿಟ್ಟಿದ್ದಾರೆ ಮತ್ತು ಏನು ಇದಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ನೋಡಿ, ಛತ್ರಿ ಹಿಂಗೆ ಇಕ್ಕಿದ್ದಾರೆ ಸೆಟಪ್ಪು. ಇವರೆಲ್ಲ ಲಾಫ್ಟ್ ಓನರ್ಸ್. ಹಾಯ್, ಚೆನ್ನಾಗಿದ್ದೀರಾ? ಸರಿ, ನೀವೇನ ಬಿಟ್ಟಿರೋದು ಅಕ್ಕಿ? ಯಾವ ಅಕ್ಕಿ ಬಿಟ್ಟಿದ್ರಿ? ಹಾಂ, ಓಕೆ. ತೋರಿಸ್ತೀರಾ ಮಕ್ಷಿ ಅಕ್ಕಿನ? ಎಷ್ಟು ಅವರ್ ಬಿಟ್ರಿ ಮಕ್ಷಿ ಅಕ್ಕಿನ? 7 ಅವರ್ 1 ನಿಮಿಷ ಬಿಟ್ಟಿದ್ವಿ. 7 ಅವರ್ 1 ನಿಮಿಷ ಬಿಟ್ರಿ. ಖುಷಿ ಆಯ್ತಾ? ಖುಷಿನೇನ? ಟೂರ್ನಮೆಂಟ್ಗೆ ಬಿಡ್ತಾ ಇದ್ದೀರಾ? ಯಾವ ಟೂರ್ನಮೆಂಟ್ ಕಟ್ಟಿದ್ದೀರಾ? ಇನ್ನೂ ಕಟ್ಟಿಲ್ಲ ಯಾವುದು. ಹಾಂ, ನಾವೇಳೋದಲ್ಲ ನೀವು. ಸರಿ, ನಾವು ಟೂರ್ನಮೆಂಟ್ ನಡೆಸ್ತಾ ಇದ್ದೀರಿ, ಸರಿನಾ? ಟೂರ್ನಮೆಂಟ್ರಲ್ಲಿ ಬಂದುಬಿಟ್ಟು ನಿಮಗೆ ನಾನು ನನ್ನ ಸೈಡಿಂದ ಏನು ಸಪೋರ್ಟ್ ಆಗುತ್ತೋ ಆ ಸಪೋರ್ಟ್ ಮಾಡಿಕೊಡ್ತೀನಿ, ಸರಿನಾ? ನನ್ನ ಸೈಡಿಂದ ಏನು ಸಪೋರ್ಟ್ ಬೇಕಂದ್ರೂ ನೀವು ಕೇಳ್ಬೋದು, ಸರಿನಾ? ಸೊ ಗೈಸ್, ಅವ್ರು ಬಂದುಬಿಟ್ಟು ಲಾಸ್ಟ್ ಟೈಮ್ ನಮ್ಮನ್ನ ಅಕ್ಕಿ ಗೆಲ್ಲಿದ್ದಾಗ ನಾವು ಅಕ್ಕಿ ಕೊಟ್ಟಿದ್ದೀರಿ ಅವ್ರಿಗೆ. ಎಷ್ಟು ಯಾವಾಗ ಇಸ್ಕೊಂಡ್ರಿ ಅಕ್ಕಿ ನಮ್ಮ ಹತ್ರ? ಸೊ ಗೈಸ್, ಅವ್ರು ಬಂದ್ಬಿಟ್ಟು ಅಕ್ಕಿ ಈಸ್ಕೊಂಡಿದ್ರು. ಒಂದು 3-4 ತಿಂಗಳಾಗಿರುತ್ತಾ? ಇನ್ನೂ 6 ತಿಂಗಳಾಗಿರುತ್ತಾ? 6 ತಿಂಗಳಾಗಿರುತ್ತೆ. ಸೊ ಈ ಮಕ್ಷಿ ಒಂದು ಈಸ್ಕೊಂಡಿರ್ತಾರೆ. ಈ ಮಕ್ಷಿ ಬಂದ್ಬಿಟ್ಟು ಕಣ್ ತೋರಿಸೋದ್ರದ್ದು ಸ್ಟಾರ್ಟಿಂಗಲ್ಲಿ ಏನು ಪ್ರಾಬ್ಲಮ್ ಆಯಿತು? ನೀವು ಪ್ರಾಬ್ಲಮ್ ಆಯಿತು ಬೇಡ ಅಂತಿದ್ರಲ್ಲ, ಏನಾಯ್ತು ಅವಾಗ? ಅವಾಗ ಏನಿಲ್ಲ, ಕರೆಕ್ಟಾಗಿ ಆಡ್ಸಕ್ ಬರ್ತಿದ್ದಿಲ್ಲ, ಏನಿದ್ದಿಲ್ಲ, ಎಲ್ಲ ಮಸ್ತಿದಲ್ಲಿ ಇತ್ತು ಗಂಡು. ಅವಾಗ ಎಷ್ಟು ತಾರ್ತೈತೆ ಅವಾಗ ಅಕ್ಕಿ? 5-6 ರೌಂಡ್ ಹೊಡೆದ್ಬಿಟ್ಟು ಕುತ್ಕೊಂಡ್ಬಿಡ್ತೀವಿ. ನಿನಗೆ ಟೆನ್ಷನ್ ಆಗೋಯ್ತು ಅವಾಗ? ಏನ್ ಟೆನ್ಷನ್ ಇಲ್ಲ, ಅಣ್ಣಗೆ ಫೋನ್ ಮಾಡಿ ಹೇಳ್ಕೊಂಡೆ. ಮೋಸ ಮಾಡಿಬಿಟ್ರು ಅನ್ಕೊಂಬಿಟ್ಟಾ? ಅನ್ಕೊಂಡ್ಬಿಟ್ಟೆ ಮೋಸ ಆಗೋಯ್ತು ಈ ಅಕ್ಕಿನ ಅಂತ. ಎಷ್ಟೋ ಜನ ಮೋಸ ಮಾಡ್ಬಿಟ್ಟಿದ್ದಾರೆ. ಓಕೆ, ಪಾರಿವಾಳದಲ್ಲಿ ಇಸ್ಕೊಂಡ್ಬಿಟ್ಟು ಯಾರು ಕರೆಕ್ಟ್ಗೆ ಆರ್ದಿದೆ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಎಲ್ಲ ಆರಿಲ್ಲ. ಆಮೇಲೆ ಅಣ್ಣಗೆ ಫೋನ್ ಮಾಡಿದೆ, ಅಣ್ಣ ಹಿಂಗ ಅಕ್ಕಿ ಆಡ್ತಾ ಇಲ್ಲ ಅಂತ. ತಾಳ್ಮೆ ನಿಂಕ ಆರಿಸ್ ನೀನು, ಅಕ್ಕಿ ಆರುತ್ತೆ ಅಂತಂದ್ರು. ಆಮೇಲೆ ಮರಿ ಮಾಡಿಸಿ ರೆಕ್ಕೆಗಳೆಲ್ಲ ಕಿತ್ಕೊಡಂದ್ರು. ರೆಕ್ಕೆಗಳೆಲ್ಲ ಕಿತ್ಕೊಟ್ಟೆ. ರೆಕ್ಕೆಗಲ್ಲು ಒಂದು 25% ಬಂದ್ಮೇಲೆ ಚೋರಿಗೆ ಹಾಕೊಂಡು ಉಡಾನ್ಗೆ ಹಾಕೊಂಡು ಹಂಗೆ ಬರ್ತಿದ್ದೆ. ಸೊ ಗೈಸ್ ನೋಡಿ, ಅದೇ ಹೇಳೋದು ನಾನು. ನಾವು ಬಂದ್ಬಿಟ್ಟು ತಾಳ್ಮೆಯಿಂದ ಅಕ್ಕಿನ ಆರಿಸ್ಬೇಕು. ಚಿಕ್ಕ ಹುಡುಗರಿಗೂ ಅದೇ ಅರ್ಥ ಆಗಿದೆ ನೋಡಿ, ಅದು ಎಕ್ಸ್ಪೀರಿಯನ್ಸ್ ಮೇಲೆ ಬಂದಿದೆ. ಯಾರು ಹೇಳ್ಕೊಟ್ಟು ಅವ್ರಿಗೆ ಬಂದ್ಬಿಟ್ಟು ಇದು ಮಾಡಿಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಅಕ್ಕಿನ ಬಂದ್ಬಿಟ್ಟು ಅವರು ತಾಳ್ಮೆಯಿಂದ ಬಿಟ್ಟು ಅಕ್ಕಿನ ಬಿಟ್ಟಿದ್ದಾರೆ. ಸೊ ಅಕ್ಕಿ ಎಲ್ಲಿದ್ರು ಬಂದಿದೆ ಅಂತಂದರೆ ಅಷ್ಟು ಜಲ್ದಿ ಆರ್ಬಿಡಲ್ಲ ಅಕ್ಕಿ. ಟೈಮ್ ಎತ್ಕೊಂಡು ನೀವು ಕೂರಿಸಿ ಅಕ್ಕಿ ಸೆಟ್ಟಾಗಿ ಆರೋಗ್ಯ ಒಂದು 6 to 7 months 8 months 1 ವರ್ಷ ಗಂಟ ಬೇಕಾಗುತ್ತೆ, ಸರಿನಾ? ಅದೇ ಥರ ಅವರು ಕಷ್ಟಪಟ್ಟು ಒಂದು ಅಕ್ಕಿನ ಬಿಟ್ಟಿದ್ದಾರೆ. ಅದು ಬಂದುಬಿಟ್ಟು ಇವತ್ತು ಅವ್ರಿಗೆ ಪ್ರತಿಫಲ ಸಿಕ್ಕಿದೆ. ಸೊ 7 ಅವರ್ 1 ನಿಮಿಷ ಬಿಟ್ಟಿರೋದು ಅಂತ ಹೇಳಿದ್ರೆ ಸುಮ್ಮನೆ ಚಿಕ್ಕ ವಿಷಯ ಅಲ್ಲ, ತುಂಬ ಒಳ್ಳೆ ವಿಚಾರ, ಸರಿನಾ? ಈ ಅಕ್ಕಿಗೆ ನೀನು ಟೂರ್ನಮೆಂಟ್ ಕಟ್ಟು, ನಮ್ಮ ಸೈಡಿಂದ ಏನು ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ, ಸರಿನಾ? ನಾನು ಪ್ರಾಮಿಸ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ನನ್ನ ಸೈಡಿಂದ ಏನು ಸಪೋರ್ಟ್ ಬೇಕಾದರೂ ನಾವು ಮಾಡ್ತೀರಿ, ಸರಿನಾ? ಪ್ರಾಮಿಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಬೇಕೋ ನಾನು ಮಾಡ್ಕೊಡ್ತೀನಿ. ನಿಮ್ಗೆ ಬೇಕಂದರೆ ಒಂದು ಗೂಡುಗಳು ಬೇಕಾ, ನಿಮಗೆ ಅಕ್ಕಿಗಳು ಬೇಕಾ, ನಾನು ಸೆಟ್ ಮಾಡಿಸ್ಕೊಡ್ತೀನಿ, ಸರಿನಾ? ಸೊ ಅವ್ರು ಗೂಡುಗಳು ಕೊಂಡು ನೋಡಿ, ಒಂದು ಒಳ್ಳೆ ಸೆಟಪ್ ಮಾಡಿ ಟ್ಯಾಂಕ್ ಕೆಳಗಡೆ ನೋಡಿ ಈ ಥರ ಸೆಟಪ್ಪಲ್ಲಿ ಇಕ್ಕಿದ್ದಾರೆ. ಯಾರು ಮಾಡಿಸಿರೋದು ಇದರ ಸೆಟಪ್? ಯಾರ್ದು ಐಡಿಯಾ ಇದು? ಹಾಂ, ಅಣ್ಣನೇ ಹೇಳಿದ್ರು. ಎಲ್ಲ ತೋರಿಸು ಅಂದ್ರು. ಎಲ್ಲ ತೋರಿಸಿದೆ. ಇದ್ರ ಕೆಳಗಡೆ ಒಂದು ಚಿಕ್ಕದು ಡೋರ್ ಹಾಕ್ಸ್ಕೊಂಡು ಇಟ್ಕೋ ಪಾರಿವಾಳ ಅಂದ್ರು.
ಸೊ ಗೈಸ್ ನೋಡಿ ಈ ಥರ ಸೆಟಪ್ ಕ್ಲೀನಾಗಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಂದು ಸೇಫ್ಟಿ, ಸರಿನಾ? ಇದೆಲ್ಲ ಒಂದು ಸೇಫ್ಟಿ, ನೀವು ಮಾಡಿಸಿರೋದು ಒಳ್ಳೇದೇ. ಸೊ ಯಾರು ಬಂದು ಎತ್ತೋದು ಅದೆಲ್ಲ ಯಾವುದೂ ಇರಲ್ಲ. ಮತ್ತು ಇಲ್ಲಿ ಬಂದ್ಬಿಟ್ಟು ತುಂಬ ಓಪನ್ ಸ್ಪೇಸ್ ಗೈಸ್. ಇದು ಬಂದ್ಬಿಟ್ಟು ಇಲ್ಲಿ ಕೆರೆ ಇದೆ. ಏನು ಕೆರೆ ಇದು? ಧನ್ಶೆಟ್ಟಿ ಕೆರೆ. ಸೊ ಕೆರೆ ಸುತ್ತಮುತ್ತ ಕೂಡ ಬಂದ್ಬಿಟ್ಟು ಅವ್ರಿಗೆ ತುಂಬ ಫ್ರೀ ಇದೆ. ನಮ್ಮ ಸಿಟಿ ಸೈಡ್ ಥರ ಬಂದ್ಬಿಟ್ಟು ಬಿಲ್ಡಿಂಗ್ ತುಂಬ್ಕೊಂಡಿಲ್ಲ. ಅಕ್ಕಿ ಎಲ್ಲೋದ್ರೂ ಕಾಣಿಸುತ್ತೆ. ಇಲ್ಲಿ ಟೂರ್ನಮೆಂಟ್ ಯಾರು ನಡೆಸ್ತಾರೆ ಗೊತ್ತಾ ನಿಮ್ಗೆ? ಇಲ್ಲಿ ಸುತ್ತಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲ ಬ್ರೋ. ಅವ್ರಿಗೊಂದು ಟೂರ್ನಮೆಂಟಲ್ಲಿ ಒಂದು ಇದು ಮಾಡಿಕೊಡ್ಬೇಕು ಅವ್ರಿಗೆ ಎಂಟ್ರಿ. ಇನ್ನೊಂದೇನಂದ್ರೆ ಇವಾಗ ಅವ್ರಿಗೆ ಇನ್ನೊಂದು 18 ವರ್ಷ ಆಗಿಲ್ಲ. ಯಾರು ದೊಡ್ಡವ್ರು ಬೇಕಂದ್ರೆ ಅವ್ರ ಕಡೆಯಿಂದ ಬಂದು ಮಾತಾಡಿ ಕಷ್ಟ. ಇಲ್ಲ ಅವ್ರ ಅಪ್ಪ ಅಮ್ಮಗೆ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಕಟ್ಸೋಣ. ಇಲ್ಲ ಅದೇ ಯಾಕಂದ್ರೆ ಕಷ್ಟಪಟ್ಟು ಪಾಸ್ ಆದ್ರೆ ಮಾತ್ರ ಅಕ್ಕಿ ಕೊಡೋದಂತ ಹೇಳಿರೋದು. ಯಾಕಂದ್ರೆ 10th ಅವ್ರ ಅಣ್ಣ ಇದ್ದಾನೆ, ಅವ್ರ ಅಣ್ಣ ಓದಿದಾನೆ ಅಂತ ಅಂದ್ಬಿಟ್ಟು ಅವಾಗಲೇ ಅಕ್ಕಿ ಕೊಟ್ಟಿದ್ದಾರೆ. ಓಕೆ. ಇಲ್ಲ ಇದಾರೆ. ನಿಮ್ಮ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಯ್ತಾ ನಿಮ್ಮ ಮನೆಯಲ್ಲಿ? ಓಕೆ. ಅವ್ರ ಅಪ್ಪ ಅಮ್ಮ ಮಾತಾಡ್ತಾ ಕೊಟ್ಟಿರೋದು. ಅವ್ರ ಅಪ್ಪ ಅಮ್ಮ ಹತ್ರ ಸರಿ ಬಿಡಿ, ಅವ್ರು ಬಿಡ್ಲಿ ಬ್ರೋ. ಏನಂತ ಹೇಳಿದ್ರೆ ಅವ್ರಿಗೆ ಅಪ್ಪ ಅಮ್ಮಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಮ್ಗೇನಂದ್ರೆ ನಾವು ಕೊಡೋ ಅಕ್ಕಿ ಒಂದು ಚಿಕ್ಕ ಮಕ್ಳಿಗೆ ಯಾರೇ ಇರ್ಲಿ ಅಕ್ಕಿ ಕೊಟ್ರೆ ಏಮಾರಿಸ್ಬಾರ್ದು ನಾವು. ಇವಾಗ ಹುಡುಗರು ಶೋಕಿ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಏನೋ ಒಂದು 2,000 3,000 ಸುಮ್ಮನೆ ಕೊಡಬಾರ್ದು. ಕೊಟ್ಟರು ಅದಕ್ಕೆ ಫಲ ಸಿಗ್ಬೇಕು ಅವ್ರಿಗೆ. ಆ ಥರನೇ ಕೊಟ್ಟಿರೋದು ಇವಾಗ ಅವ್ರಿಗೆ. ಇವಾಗ ಅಕ್ಕಿ ಆರಿಸ್ತಾ ಇದೆಯಾ? ಬೆಳಗ್ಗೆ ಆರಿಸಿದೆ 7 ಗಂಟೆಗೆ ಆದೆ. 1 ಗಂಟೆ ನಿನ್ನೆ 7 ಅವರ್ 1 ನಿಮಿಷ ಆರಿದೆ. ನಿನ್ನೆ ಇವತ್ತು ಇವತ್ತು ಆರಿದೆ. ಬಾಜಿ ಎಲ್ಲ ಹೆಂಗ್ ಮಾಡ್ತಾ ಇದೆ? 2 ಬಾಜಿ ಹಂಗೆ ಹೊಡಿತಿದ್ದೆ. 2 ಬಾಜಿ ಹೆಂಗ್ ಹೊಡಿತೈತೆ? 7 ಅವರ್ ನಿಂತ್ಕೊಂಡು ನೋಡಿದ್ರಾ? ಬೆಳಗ್ಗೆಯಿಂದ ಇದ್ ನೋಡಿದ್ರಾ? ಸರಿನಾ? ಇಷ್ಟ ಎಲ್ಲ ಇಲ್ಲೇ ಮಾಡಿದ್ರಿ? ಹಾಂ ಓಕೆ. ಸೊ ಗೈಸ್ ಇದದ್ದು ಪಟ್ಟ ಇದು, ಸರಿನಾ? ಇದು ಕೂಡ ಒಂದು 2 ಅವರ್ ಆಡ್ತೈತೆ ಅಂತ ಅಕ್ಕಿ. ಸರಿ, ಲಾಸ್ಟ್ ಟೈಮು ನಾವು ಕೊಟ್ಟಿದ್ದಾಗ ಅಕ್ಕಿ ಬಂದ್ಬಿಟ್ಟು ಅವರು ಈಸ್ಕೊಂಬಿಟ್ರು. ಈಸ್ಕೊಂಡಿದ ತಕ್ಷಣ ಅವ್ರು ಬಂದ್ಬಿಟ್ಟು ಪಾಪ ಅಕ್ಕಿ ಆರಿಲ್ಲ ನಮ್ಗೆ ಬೇಜಾರಾಗ್ತೈತೆ ಅಂತ ಹೇಳ್ಬಿಟ್ಟು ಅವರು ನಂಬಿಕೆ ಕಲ್ಕೊಂಡ್ಬಿಟ್ರು. ಅದಾದ್ಮೇಲೆ ತಾಳ್ಮೆಯಿಂದ ಅವ್ರು ಅಕ್ಕಿ ಆರಿಸಿದ್ಮೇಲೆ 7 ಅವರ್ 1 ನಿಮಿಷ ಟೈಮಿಂಗ್ ಬಂದಿದೆ. ಯಾವುದು? ಹಾಂ ಬ್ರೋ, ಈ ಶೋಕಿದಲ್ಲೇ ಅಷ್ಟೇ ಅಲ್ಲ ಬ್ರೋ, ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಬಂದ್ಬಿಟ್ಟು ಅಕ್ಕಿ ಬಿಡೋಕ್ಕಾಗಲ್ಲ. ಹೇಳ್ಕೊಡ್ಬೇಕು. ಮತ್ತು ಅದೇ ಥರ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ? ಸ್ಕೂಲ್ಗೆ ಎಲ್ಲರಿಗೂ ಓದ್ತಾ ಇದ್ದೀರಾ? ಹಾಂ. ಸೊ ಓದ್ಬೇಕು, ಅದು ಮುಖ್ಯ. ಸೊ ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಬಂದ್ಬಿಟ್ಟು ನನ್ನನ್ನು ಬಂದ್ಬಿಟ್ಟು ನೀನು ಓದೋ ಇದೆಲ್ಲ ಇಟ್ಕೊಂಡ್ರೆ ಓದೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಅಂಥವ್ರ ಮುಂದೆ ನಾವು ಬೆಲ್ದಿ ಅಕ್ಕಿನ ಇದ್ಬಿಟ್ಟು ನೀವು ಬೇರೆಯವ್ರ ದಾವಡಿಗೆ ಕೈ ಹಾಕ್ಬೇಡ್ದು. ನಿಮ್ಮ ಹತ್ರ ಆಯ್ತಾ, ನಿಮ್ಮ ಶೋಕ್ ಆಯ್ತಾ, ನೀವು ಮಾಡ್ಕೊಂಡು ಇಲ್ಲಿದ್ದರೆ ಒಳ್ಳೆ ರೀತಿಯಲ್ಲಿ ಬಂದುಬಿಡ್ತೀರಾ. ನಿಮ್ಮ ಫ್ರೆಂಡ್ ಹತ್ರ ಅಕ್ಕಿ ಎತ್ಕೊಂಬರ್ತೀಯಾ, ನಿಮ್ಮ ಬೇರೆ ಹೋಗೆಲ್ಲೋ ಅಕ್ಕಿ ಎತ್ಕೊಂಬರ್ತೀಯಾ, ಇಲ್ಲಿ ಇಟ್ಕೊಂತೀಯ ಅಂತ ಹೇಳಿದ್ರೆ ಜಗಳಗಳು ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಕಲ್ತ್ಕೊಂಡ್ಬಿಡ್ತೀರಾ ನೀವು. ಅಪ್ಪ ಅಮ್ಮ ಹತ್ರ ನಂಬಿಕೆ ಕಲ್ತ್ಕೊಂಡ್ಬಿಡ್ತೀರಾ, ಸರಿನಾ? ಸೊ ನನ್ನ ಸೈಡಿಂದ ಚಿಕ್ಕ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವಾಯ್ತಾ, ನಿಮ್ಮ ದಾವಡಿ ಆಯ್ತಾ, ನಿಮ್ಮ ಅಕ್ಕಿ ಆಯ್ತಾ, ಸರಿನಾ? ನನ್ನ ಸೈಡಿಂದ ನಿಮ್ಗೇನು ಸಪೋರ್ಟ್ ಬೇಕಾ? ನಾನು ಮಾಡ್ತೀನಿ, ಸರಿನಾ? ಸೊ ಅಕ್ಕಿನ ಒಳ್ಳೆ ರೀತಿಯಲ್ಲಿ ಬಿಟ್ಟಿದ್ದೀರಾ. 7 ಅವರ್ 1 ನಿಮಿಷ ಬಿಡೋದು ಅಂತ ಹೇಳಿದ್ರೆ ಚಿಕ್ಕ ವಿಷಯ ಅಲ್ಲ. ದೊಡ್ಡವರು ಕೂಡ ಅಷ್ಟೇ, ಒಂದು 7 ಅವರ್ ಅಕ್ಕಿನ ಬಿಡ್ಬೇಕಂದ್ರೆ ತುಂಬ ಕಷ್ಟಪಟ್ಟಿರ್ತಾರೆ. ನೀವು ಒಂದು 7 ಮಂತ್ಸ್ ಕಷ್ಟಪಟ್ಟಿದ್ದೀರಾ. ಇದು ಅಷ್ಟೇ. ಇದು 6 ಅವರ್ ಆಡೈತೆ ನನ್ನ ಹತ್ರ. 6 ಅವರಿಂದ ಒಂದು 5 ಅವರ್ ಆಡೈತೆ ಇನ್ನು. ಇದು ಏನ್ ಮಾಡೋರೆ ಬಿಡ್ಬೇಡ ಅಂತ ಹೇಳಿದ್ರೆ ತಿರ್ಗಾ ಈ ಹೆಣ್ಣು ಬಿಟ್ಟವ್ರೆ. ಇದು ಬಿಟ್ಟಾದ್ಮೇಲೆ 3 ಅವರ್ ಆಡೈತೆ. ಆಮೇಲೆ ಅಣ್ಣ ಅಕ್ಕಿ ಆಡ್ತಾನ, ನಮ್ಗೆ ನಂಬಿಕೆ ಬಂತಾನ. ಆಮೇಲೆ ಎಲ್ಲ ರಕ್ಕೆ ಹೊಡಿಯೋದಕ್ಕೆ ಬಿಡ್ಬಾಡ್ರೆ ಇನ್ನೊಂದು, ಯಾಕಂದ್ರೆ ಬಾಜಿ ಜಾಸ್ತಿ ಅದಲ್ಲಿ ಈ ಕಡೆಗೆಲ್ಲ ಬಿಡಕ್ ಆಗಲ್ಲ. ಇದು ಒಂದು ಮನೆ ಹುಡುಕತ್ತೆ, ಇಲ್ಲ ಬಿಟ್ರೆ ಅಕ್ಕಿ ಕೈ ಸಿಗಲ್ಲ. ಅದಕ್ಕೆ ಬೇಡ. ಹೆಣ್ಣಿದ್ರೆ ಗಂಡಿದ್ರೆ ಗಂಡಿಗಿಂತ ಹೆಣ್ಣು ಮೇನ್ ಬೇಕಾಗಿರೋದು. ಹೆಣ್ಣಿದ್ರೆ ನಾವು ಅಕ್ಕಿ ಮಾಡ್ಬೋದು ಇನ್ನ. ಸೊ ಅದೇ ತರನ ಆ ಜೊತೆಗೇನ ಆ ಪಟ್ಟ ಬಂದಿರೋದು. ಓಕೆ, ರೆಗ್ಯುಲರ್ ಟೈಪ್ ಚಪ್ಪಲ್ ಟೇಬಲ್ ಬಂದಿರೋದು. ಆ ಪಟ್ಟ 2 ಅವರ್ ಆಡ್ತೈತೆ. ಅದ್ರ ನಿಲ್ಸಿ ಒಂದು 4-5 ದಿವಸ ಆಗಿದೆ. ಸೊ ಗೈಸ್ ನೋಡಿ, ಅವ್ರಿಗೆ ನನ್ನ ಸೈಡಿಂದ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ, ಸರಿನಾ? ಆಲ್ ದಿ ಬೆಸ್ಟ್. ನಿಮ್ಮ ಅಪ್ಪ ಅಮ್ಮಗೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಅಪ್ಪ ಅಮ್ಮಗೆ ತೊಂದರೆ ಇಲ್ದಿರೋ ವಿಷಯ ಯಾವ ವಿಷಯ ಬೇಕಾದರೂ ಮಾಡ್ಬೋದು. ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾವ್ರು ಅಂತ ಹೇಳಿದ್ರೆ ಅದು ಒಳ್ಳೆ ವಿಚಾರನೇ ಆಗಿರುತ್ತೆ. ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಾವ್ರು ಅಂತ ಹೇಳಿದ್ರೆ ಅದರಿಂದ ಒಂದು ಕಾರಣ ಇರುತ್ತೆ. ಅವ್ರನ್ನ ಅರ್ಥ ಮಾಡ್ಕೊಬೇಕು, ಅವ್ರ ಹತ್ರ ಜಗಳ ಆಗಬೇಡ್ದು. ಅದೇ ಥರ ನೀವು ಓದಿದ್ರೆ ಅವ್ರು ಇದನ್ನು ಕೂಡ ಸಾಕ್ಬಿಡಿ ಅಂತ ಹೇಳಲ್ಲ, ಎಲ್ಲೂ ಹೇಳಲ್ಲ. ಇವಾಗ ನಾಯಿಗಳು ಮನೆಯಲ್ಲಿ ಸಾಕ್ತಾರಲ್ಲ, ನಾಯಿಗಳನ್ನ ಸಾಕಿದ್ರೆ ಬೇಡ ಅಂತಾರ. ಮನೆಯಲ್ಲಿ ನಾಯಿ ಅದು ಪಾಟ್ಗೆ ಅದಿರುತ್ತೆ. ಆದರೆ ಇದಕ್ಕೆ ನಾವು ಟೈಮ್ ಕೊಡಬೇಕು, ಇರ್ತಿದ್ದೀರಿ. ಕ್ಲೀನಾಗಿ ಆರಿಸ್ಕೊಬೇಕು, ಸರಿನಾ? ನನಗೆ ಪ್ರಾಮಿಸ್ ಮಾಡಬೇಕು, ಇದೆಲ್ಲ ನೀವು ಕ್ಲೀನಾಗಿ ಮಾಡ್ಕೊಂಡು ಕ್ಲೀನಾಗಿ ಪಾಸ್ ಮಾಡ್ಕೊಂಡು. ನನ್ನ ಸೈಡಿಂದ ಏನು ಸಪೋರ್ಟ್ ಬೇಕು? ಖಂಡಿತ ನಾನು 100% ಮಾಡ್ತೀನಿ. ನಿಮಗೆ ಏನಾದರೂ ಸಪೋರ್ಟ್ ಬೇಕಾ ನನ್ನ ಸೈಡಿಂದ? ಖಂಡಿತ ನಿಮ್ಗೆ ಏನು ಬೇಕಿದ್ರು ನಾನು ಕಾಲ್ ಮಾಡ್ಬೋದು, ಸರಿನಾ? ನಾನು ನಂಬರ್ ಕೊಡ್ತೀನಿ ಹೋಗೋಕೆ ಮುಂಚೆ. ನಿನಗೂ ಅಷ್ಟೇ, ನೀವೆಲ್ಲ ಸೇರ್ಕೊಂಡು ಒಟ್ಟಿಗೆ ಇರಿ, ಜಗಳ ಮಾಡ್ಕೊಬೇಡ್ದು, ಸರಿನಾ? ಇವಾಗಲ್ಲ, ದೊಡ್ಡದವ್ರು ಆಗ್ತಾ ನಾನು ಪುನೀತ್ ಪ್ರಭಾಕರ್ ಎಲ್ಲ ಇವಾಗ 8 ವರ್ಷ 10 ವರ್ಷ ಆಯಿತು. ಅದೇ ಥರ ಇರಬೇಕು, ಸರಿನಾ? ಸೊ ಪುನೀತ್ ಪ್ರಭಾಕರು, ನಮ್ಮ ಮೈಕಲ್ ಬ್ರದರ್ ಅವರು ಕೂಡ ಬಂದಿದ್ದಾರೆ ಇವತ್ತಿಲ್ಲಿ, ನೋಡ್ಬೋದು ಇದೆಲ್ಲ.
ಸೊ ಅವ್ರಿಗೆಲ್ಲ ಖುಷಿ ಇದೆ, ತುಂಬ ಕರಿತಾನೇ ಇದ್ರು ಇವತ್ತು ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ಮೈಕಲ್ ಬ್ರದರ್ ಬಂದ್ಬಿಟ್ಟು ಕರ್ಕೊಂಬಂದ್ರು ನಮ್ಮನ್ನು, ಶಿವರಾಜ್ ಬಾ ಹೋಗ್ಬಿಟ್ಟು ಬರೋಣ, ಅವ್ರು ಕರಿತಾನೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬಂದಿದ್ದೀರಿ. ತುಂಬ ಖುಷಿ ಆಯಿತು ಅವ್ರನ್ನ ಮೀಟಾಗಿ. ಹೆಂಗಂತ ಹೇಳಿದ್ರೆ ನನಗೊಂಥರ ಖುಷಿ, ಯಾರೇ ಅಕ್ಕಿ ಆರಿಸಿದ್ರು ಪರವಾಗಿಲ್ಲ, ಒಂದು ಒಳ್ಳೆ ಟೈಮ್ ಒಂದು 7 ಅವರ್ ಅಕ್ಕಿನ ಆರಿಸಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಅವರು ಕುತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕುತ್ಕೊಂಡು ಅಕ್ಕಿನ ನೋಡಿದ್ದಾರೆ. ಅದೇ ಹೇಳೋದು, ಒಂದು ಶೋಕ್ದಾರು ಅಕ್ಕಿನ ಬಿಡ್ಬೇಕಂತ ಹೇಳಿದ್ರೆ ಅಕ್ಕಿನ ನೋಡಬೇಕು, ಅಕ್ಕಿಗೋಸ್ಕರ ಕಾಯಬೇಕು, ಅಕ್ಕಿಗೋಸ್ಕರ ಏನು ಬೇಕಾದರೂ ಮಾಡಬೇಕು. ಅಕ್ಕಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾದರೂ ಆಗಿಬಿಡುತ್ತೆ. ಸೊ ನಿಮ್ಮ ಲಾಫ್ಟ್ ಹೆಸರೇನು? ಲಾಫ್ಟ್ ಇವಾಗಂಟ ಏನಿಲ್ಲ, ಕೈಲಾಶ್ ದಾವಡಿ ಅಂತ ಇಟ್ಕೊಂಡಿದ್ದೀರಾ? ಸರಿ, ಆಯಿತು, ಓಕೆ. ಸೊ ಬಾಯ್, ಎಲ್ಲರಿಗೂ ಬಾಯ್. ಒಳ್ಳೆ ಶೋಕಿ ಮಾಡಿರಿ, ಸರಿನಾ? ಏನಾದ್ರು ಹೇಳ್ಬೇಕಾ? ಅವಾಗಿಂದ ವೀಡಿಯೋದಲ್ಲಿ ಹಾಯ್ ಹೇಳ್ತಾ ಇದೆಯಾ? ನಾನು ಇದೇ ಮಾಡ್ಕೊಂಡು ಪರವಾಗಿಲ್ಲ, ಮಾತಾಡು ಪರವಾಗಿಲ್ಲ. ನನಗೂ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಇವಾಗ ಮುಂದೆ ನೋಡ್ತೀವಿ. ನಾನು ಮುಂದೆ ನೋಡ್ತಾ ಇದೆಯಾ? ಖುಷಿ ಆಯ್ತಾ? ಬನ್ನಿ ನಮ್ಮ ದಾವಡಿಗೆ ಒಂದು ದಿವಸ ಬನ್ನಿ, ನನ್ನ ಜೊತೆ ಇರಿ, ಆಚೆ ಹೋಗಿ ಎಲ್ಲಾದರೂ ಜಾಲಿಯಾಗಿರೋಣ ಒಂದು ದಿವಸ, ಸರಿನಾ? ಕರ್ಕೊಂಡು ಹೋಗ್ತೀನಿ ಒಂದು ದಿವಸ, ಬರಬೇಕು. ಹಾಂ, ಸ್ವಲ್ಪ ಸಾಕು ಇದೆಲ್ಲ. ಗೈಸ್ ಅವರು ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ, ಸರಿನಾ? ಸನ್ಮಾನ ಎಲ್ಲ ಬಂದ್ಬಿಟ್ಟು ಅವ್ರು ನಮ್ಗೆ ಮಾಡಬೇಡ್ದು. ಬನ್ನಿ, ಎಲ್ಲ ಬನ್ನಿ. ನಾವು ನಮ್ಗೆ ಮಾಡಿದ್ರೆ ನಿಮ್ಗೆ ಮಾಡ್ದಂಗೆ, ನಿಮ್ಗೆ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿನೇ. ಇಲ್ಲ, ಬನ್ನಿ ಗೈಸ್. ನೋಡಿದ್ರಿ, ಇವಾಗ ಇದು ನೀವು ನಮ್ಗೆ ಹಾಕೋದಲ್ಲ, ಸರಿನಾ? ಇದನ್ನ ಬಂದ್ಬಿಟ್ಟು ನೀವು ನೆಕ್ಸ್ಟು ಇವಾಗ ಏನು ಮಾಡಿದ್ದೀರಾ ನಮಗೆ ಮಾಡ್ಬೇಕಂತ ಬಂದ್ರೆ ನಮಗೆ ಬೇಡ ಇದು. ನಾವು ಈ ಥರ ಮಾಡಿಸ್ಕೊಂಡು 1 ನಿಮಿಷ ಹೇಳೋಲ್ಲ. ಇಲ್ಲ ಗೊತ್ತಾಯ್ತು, ಅಕ್ಕಿ ಬಿಟ್ಟಿದ್ದೀರಾ, ನನ್ನ ಹೆಸರು ಕಾಪಾಡಿದ್ದೀರಾ, ನನ್ನ ಹೆಸರಿಗೆ ನೋಡು ಅವ್ನು ಯೂಟ್ಯೂಬ್ ಮಾಡೋದು ಎಲ್ಲನೂ ಮಾಡ್ತಾನೆ. ಇವಾಗ ಅವನು ಬೆಳೀತಾ ಇದ್ದಾನೆ, ತುಳಿಯೋರು ತುಂಬ ಜನ ಇರ್ತಾರೆ. ನಮ್ಗೆ ಅದು ಬೇಡ, ಅರ್ಥ ಆಯ್ತಾ ನಿಮಗೆ? ನಮ್ಗೆ ಅದು ಬೇಡ. ಅವನು ಮೇಲೆ ಬರಬೇಕು, ನಾವು ಮೇಲೆ ಬರಬೇಕು, ನೀವು ಮೇಲೆ ಬರಬೇಕು, ಕರೆಕ್ಟಾ ಇಲ್ವಾ? ಇವಾಗ ಅವನಿಂದ ಹತ್ರ ನೀವು ನನ್ನ ಪರಿಚಯ ಆಯ್ತಾ? ಇವಾಗ ನಾನು ಅಕ್ಕಿ ಕೊಟ್ಟಿದ್ದು, ಇವಾಗ ನಿಮ್ಮ ಹತ್ರ ಅಕ್ಕಿ ಆಡ್ತಾ ನನಗೆ ಖುಷಿ ಆಯ್ತಾ? ಅದಕ್ಕಿಂತ ಎಲ್ಲ ಅವ್ನಿಗೆ ಖುಷಿ ಆಯ್ತಾ? ನಂಬಿಕೆ ಕೊಟ್ಟು ನನ್ನ ಯೂಟ್ಯೂಬ್ ನೋಡಿ ಅಕ್ಕಿ ತೊಗೊಂಡಿರೋದು ಅವ್ರಿಗೂ ಖುಷಿ ಆಯ್ತಾ? ನಮ್ಗೆ ಅದೇ ಬೇಕಾಗಿರೋದು. ಇದೇ ಥರ ನೀವಾಗ ಏನು ಇದು ಮಾಡಿಸ್ಕೊಂಡಿದ್ದೀರಾ, ಇದನ್ನ ಬಂದು ಸ್ಟೇಜ್ ಮೇಲೆ ತೊಗೊಳ್ಳಿ ನೆಕ್ಸ್ಟ್. ಅರ್ಥ ಆಯ್ತಾ? ಖಂಡಿತ ನೀವು ತೊಗೊಂತೀರಾ ಕಣೆ ಈ ವರ್ಷ ನೀವು, ಆಯಿತಾ? ನನ್ನ ಕೈಲಿ ಆಗಿದ್ದು ನಾನು ಏನು ಸಪೋರ್ಟು ಅದನ್ನು ಮಾಡ್ತೀನಿ. ನಿಮ್ಗಂತಲ್ಲ, ನಿನ್ನ ಥರ ಉಳಿರೋ ಹುಡುಗರುಗಳ ಎಷ್ಟು ಜನ ಕಡೆ ನಾನು ಅಕ್ಕಿ ಕೊಟ್ಟಿದ್ದೀನೋ, ಊರ ಕಡೆ ಎಲ್ಲೇ ಕೊಟ್ಟಿದ್ರೂ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಕೈಲಿ ಗೊತ್ತಿರೋದು, ನನಗೇನು ಶೋಕಿ ಹೇಳ್ಕೊಟ್ಟಿದ್ದಾರೋ, ಆ ದೇವ್ರು ಎಷ್ಟು ವಿದ್ಯೆ ಕೊಟ್ಟವನೋ ಆ ವಿದ್ಯೆ ನಾನು ಹೇಳ್ಕೊಡ್ತೀನಿ, ಸರಿನಾ? ಖುಷಿ ಆಯ್ತಾ? ಇವಾಗ ಆರಾಮಾಗಿ ಗೈಸ್ ನೋಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಅವರೆಲ್ಲ ಬಂದ್ಬಿಟ್ಟು ಟೂರ್ನಮೆಂಟ್ ಇದು ಮಾಡ್ಕೊಳಕ್ಕೆಲ್ಲ ಐಡಿಯಾ ಆಯ್ತಿಲ್ಲ, ಬಂದ್ಬಿಟ್ಟು ಅಕ್ಕಿ ಎತ್ಕೊಬೇಕು, ಒಳ್ಳೆ ಶೋಕಿ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬ ಜನ ಮೋಸ ಮಾಡಿಬಿಟ್ರಂತೆ ಅವ್ರನ್ನ. ಅದಾದಮೇಲೆ ತಿರ್ಗಾ ಅವ್ರು ಅಕ್ಕಿ ಈಸ್ಕೊಂಡಿದ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು. ಸೊ ಅದಾದಮೇಲೆ ತುಂಬ ಕಷ್ಟಪಟ್ಟರು ಸ್ಟಾರ್ಟಿಂಗಲ್ಲಿ. ಇಬ್ಬರು ಅಕ್ಕಿ ಯಾರಿಲ್ಲ, ನಾವು ಮೋಸ ಮಾಡಿಬಿಟ್ರು ಅನ್ಕೊಂಡ್ಬಿಟ್ರಂತೆ ಅವರು. ಅದಾದಮೇಲೆ ಅವರೇ ಅಕ್ಕಿನ ಬಂದುಬಿಟ್ಟು ಮೈಕಲ್ ಅವ್ರು ಹೇಳಿದ್ರೆ ಹೆಂಗೆ ಆರಿಸೋದು ಏನು ಎಲ್ಲ ಬಂದುಬಿಟ್ಟು ಅವ್ರು ಗೈಡ್ ಮಾಡಿದ್ದಾರೆ. ಅದಾದಮೇಲೆ ಅದನ್ನು ಇಟ್ಕೊಂಡು ಅವ್ರು ಕಷ್ಟಪಟ್ಟಿದ್ದಾರೆ. ಬರೀ ಹೇಳೋದಲ್ವ, ನಾವು ಬಂದು ಏನು ಇಲ್ಲಿ ಏನು ಡ್ಯೂಟಿ ಮಾಡಿಲ್ಲ, ಅವರೇ ಬಂದುಬಿಟ್ಟು ಅಕ್ಕಿನ ಆರಿಸ್ಕೊಂಡಿದ್ದಾರೆ. ಅದು ಅವ್ರ ಕೇಪಬಿಲಿಟಿ, ಸರಿನಾ? ನಮ್ದು ಏನೂ ಇಲ್ಲ, ಬರೀ ಅಕ್ಕಿ ಕೊಟ್ಟಿರೋದಷ್ಟೇ, ಏನೂ ಇಲ್ಲ. ಅಕ್ಕಿನ ನೀರು ಕೊಟ್ಟು ಊಟ ಕೊಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಿಂತ್ಕೊಂಡು ಅಕ್ಕಿ ಆರಿಸೋ ಕ್ರೆಡಿಟ್ ಅವ್ರಿಗೆ ಬಂದಿರೋದು, ಸರಿನಾ? ಇದೆಲ್ಲ ನಿಮ್ದು. ಮೇನ್ ಏನು ಗೊತ್ತಾ, ಚಿಕ್ಕ ಹುಡುಗ ಯಾರು ಅಕ್ಕಿ ಕೇಳ್ತಾರಂದ್ರೆ ಮಾರ್ಲಿ, ಅವ್ರು ಎಂಥ ದೊಡ್ಡ ಶೋಕದಾರಲ್ಲಿ ಏನೇ ಇರಲಿ ಅಕ್ಕಿ ಮಾರ್ಲಿ, 2,000 ರೂಪಾಯಿ ಇಲ್ಲ 3,000 ರೂಪಾಯಿ ಇಲ್ಲ 5,000 ರೂಪಾಯಿ ಎಷ್ಟೋ ಮಾರ್ಲಿ, ಅದು ಅವ್ರ ಶೋಕಿಯಲ್ಲಿ ಕೊಟ್ಟರು ಹುಡುಗರು ಯಾವತ್ತೂ ಏಮಾರಿಸ್ಬಾರ್ದು. ಇವಾಗ ನಾನು ಕೊಟ್ಟೆ, ಇವಾಗ ಆ ಹುಡುಗರು ಗೊತ್ತಿರಲಿಲ್ಲ, ಅಣ್ಣ ಏನ ಅಕ್ಕಿ ಹಿಂಗೆ ಕೊಟ್ಬಿಟ್ರೆ ಅಕ್ಕಿ ಆಡ್ತಲ್ಲ. ಆ ಹುಡುಗನಿಗೆ ಹೇಳಿದಷ್ಟೇ, ತಾಳ್ಮೆಯಿಂದ ಆಗ್ಬಿಟ್ಟು ಅಕ್ಕಿ ಆಡುತ್ತೆ, ಹೇಳೋ ಥರ ಬಿಟ್ಕೊಂಡ್ವಾ ಅಕ್ಕಿ ಆಡೋದು. ಇವಾಗ ಅಷ್ಟು ಕಷ್ಟಪಟ್ಟು ಬಿಟ್ಟಿದ್ದಾನೆ ಹುಡುಗ ಬಂದ್ಬಿಟ್ಟು ಬಿಸಿಲಲ್ಲಿ ಒಣಕೊಂಡು ನೋಡಿ, ಇವತ್ತು ಅಕ್ಕಿ ಬಿಟ್ಟವ್ರೆ, ಇವತ್ತು ಇದು ಮಾಡಿದ್ದಾರೆ, ನಮಗೂ ಅದು ಖುಷಿ. ಈ ಥರ ಬಂದ್ಬಿಟ್ಟು 4 ಜನ ನಿಮಗೂ ಅಷ್ಟೇ, ನೀವೇ ಎಲ್ಲ ತೊಗೊಬೇಕಂದ್ರೆ ಒಂದಿಬ್ಬರನ್ನ ಕೇಳ್ರಿ. ಸೊ ಗೈಸ್, ಅವ್ರು ಬಂದ್ಬಿಟ್ಟು ನಮ್ಮ ಮೈಕಲ್ ಬ್ರದರ್ ಅವ್ರು ಬಂದ್ಬಿಟ್ಟು ಈ ಬರೋ ಮಂತಲ್ಲಿ 15 ಈ ಮಂತ್ 20ನೇ ತಾರೀಕಿಗೆ 26ಗೆ ಬಂದ್ಬಿಟ್ಟು ಈ ತಿಂಗಳು ಬಂದ್ಬಿಟ್ಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ದಾರೆ. ಸೊ ಎಲ್ಲರೂ ಬನ್ನಿ ಆ ಈವೆಂಟ್ನ ಸಕ್ಸಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅವ್ರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಬಂದ್ಬಿಟ್ಟು ಆ ದಿವಸ ಮಾಡ್ತಾವ್ರೆ. ಆಮೇಲೆ ಅವ್ರದ್ದು ತಿರ್ಗಾ ಟೂರ್ನಮೆಂಟ್ ಎಂಟ್ರೀಸ್ ಕೂಡ ಓಪನ್ ಆಗಿದೆ, ಸೊ ಅದಕ್ಕೆ ಕೂಡ ಜಾಯ್ನ್ ಆಗಿ ಅದ್ರದ್ದು ಡೀಟೇಲಾಗಿ ಮಾಹಿತಿ ನಾನು ತಿಳಿಸ್ತೀನಿ ಬರೋ ವೀಡಿಯೋಸಲ್ಲಿ. ಸೊ ಇವತ್ತಿಗೆ ಈ ವಿಡಿಯೋನೇ ತುಂಬ ಲೆಂತಾಗಿ ಹೋಗಿರುತ್ತೆ. ಸೊ ಎಲ್ಲರೂ ಅವ್ರು ಮಾಡಿರೋ ಒಂದು ಅಚೀವ್ಮೆಂಟ್ಗೆ ಎಲ್ಲರೂ ಬಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ, ಸರಿನಾ? ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಲವ್ ಯು ಆಲ್.